ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಸೌಮ್ಯ ಸನಾತನಿ ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಮಹಾಕುಂಭಮೇಳದ ಮೌನಿ ಅಮಾವಾಸ್ಯೆ ದೃಶ್ಯಗಳನ್ನು ನೋಡಿ ಒಂದ್ಸಲ ತಲೆ ಗಿರ್ರ ಅಂತ ತಿರುಗೋದಕ್ಕೆ ಶುರುವಾಯಿತು ಕಿಲೋಮೀಟರ್ ಗಟ್ಟಲೆ ಜನಜಾತ್ರೆ ಈ ಭಕ್ತರ ಸಂಖ್ಯೆಯನ್ನ ಆಫ್ ಕೋರ್ಸ್ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು ಯಾಕಂದ್ರೆ ಇಡೀ ಮಹಾಕುಂಭಮೇಳದಲ್ಲಿ ಈ ಮೌನಿ ಅಮಾವಾಸ್ಯೆಯ ಸ್ನಾನ ಏನಿದೆ ಇದು ಬಹಳ ವಿಶೇಷವಾದದ್ದು ಈ ದಿನ ಗಂಗಾ ಸ್ನಾನ ಮಾಡಿದ್ರೆ ಪಾಪಗಳ ಪ್ರಾಯಶ್ಚಿತ್ತ ಆಗುತ್ತೆ ಮೋಕ್ಷ ಸಿಗುತ್ತೆ ಅನ್ನೋದು ನಂಬಿಕೆ ಹೀಗಾಗಿ ಈ ದಿನ ಕೋಟ್ಯಾಂತರ ಭಕ್ತರು ಬಂದು ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನವನ್ನ ಮಾಡ್ತಾರೆ ಅನ್ನೋದು ಗೊತ್ತಿತ್ತು 10 ಕೋಟಿ ಜನರ ನಿರೀಕ್ಷೆಯನ್ನು ಕೂಡ ಯೋಗಿ ಸರ್ಕಾರ ಮಾಡಿತ್ತು 10 ಕೋಟಿ ಅಂದ್ರೆ ಸಾಧಾರಣನ ನಮ್ಮ ಕರ್ನಾಟಕದ ಜನಸಂಖ್ಯೆಗಿಂತಲೂ ಜಾಸ್ತಿ ಆಗುತ್ತೆ ಅಷ್ಟು ಜನರನ್ನ ನಿಭಾಯಿಸೋದು ಅಷ್ಟು ಈಸಿ ಕೆಲಸ ಅಲ್ಲ ಕೆಲವರಂತೂ ಏನಾದರೂ ಅವಘಡ ಸಂಭವಿಸಲಿ ಅಂತಾನೆ ಕಾಯ್ಕೊಂಡು ಕೂತಿದ್ರು ಆದರೆ ಯೋಗಿ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡುತ್ತೆ ಜನವರಿ 29ನೇ ತಾರೀಕು ಒಂದೇ ದಿನ ಬರುವ ಭಕ್ತರು ಸುಲಭವಾಗಿ ಸ್ನಾನ ಮಾಡೋಕೆ ಅಂತ 12 ಕಿಲೋಮೀಟರ್ ಉದ್ದದ ವಿಶೇಷ ಸ್ನಾನ ಘಟಕಗಳ ನಿರ್ಮಾಣ ಮಾಡಲಾಗಿತ್ತು ಲಕ್ಷಾಂತರ ಪೊಲೀಸ್ ಸಿಬ್ಬಂದಿ ವೈದ್ಯಕೀಯ ಶಿಬಿರ ತಾತ್ಕಾಲಿಕ ಆಶ್ರಯ ಕೇಂದ್ರ ಆಂಬ್ಯುಲೆನ್ಸ್ ಹೀಗೆ ಎಲ್ಲಾ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಲಾಯಿತು ಯಾವುದೇ ತೊಂದರೆ ಇಲ್ಲದೆ 10 ಕೋಟಿ ಭಕ್ತಾದಿಗಳು ಸ್ನಾನ ಮಾಡೋ ವ್ಯವಸ್ಥೆ ಆಗಿತ್ತು ಅವರದ್ದೆಲ್ಲ ಆದ ನಂತರ ಸಾಧು ಸಂತರ ಸ್ನಾನದ ವ್ಯವಸ್ಥೆ ಆಗಿತ್ತು ಆದರೆ ಇಷ್ಟೆಲ್ಲ ವ್ಯವಸ್ಥೆ ಕ್ರಮಗಳಿದ್ರೂ ಕೂಡ ಮಧ್ಯರಾತ್ರಿ ಕುಂಭಮೇಳದಲ್ಲಿ ಕಾಲ್ತುಳಿತ ಶುರುವಾಗುತ್ತೆ ಭಕ್ತಾದಿಗಳು ದಿಕ್ಕುಪಾಲಾಗ್ಬಿಡ್ತಾರೆ ಇಂಥದ್ದೊಂದು ಸುದ್ದಿಗೆ ರಣಹದ್ದುಗಳಂತೆ ಕಾಯ್ತಾ ಇದ್ದಂಥ ಎಸ್ಪಿ ಹಾಗೂ ಕಾಂಗ್ರೆಸ್ನ ಚಿಂದಿ ರಣಹದ್ದುಗಳು ಕುಂಭಮೇಳ ಮತ್ತು ಅದರ ವ್ಯವಸ್ಥೆಯನ್ನು ಅವಮಾನಿಸಿ ತಪ್ಪು ಮಾಹಿತಿಯನ್ನು ಹಂಚೋದಕ್ಕೆ ಶುರು ಮಾಡಿಕೊಂಡಿದೆ ಕುಂಭಮೇಳದಲ್ಲಿ ದೊಡ್ಡ ಅನಾಹುತವೇ ನಡೆದೋಯ್ತು ಅಲ್ಲಿಗೆ ಹೋದ್ರೆ ಸೇಫ್ ಅಲ್ಲ ಅನ್ನೋ ತಪ್ಪು ಸಂದೇಶ ಹಂಚೋ ಕೆಲಸ ಆರಂಭ ಆಗಿದೆ ಅಷ್ಟಕ್ಕೂ ಕುಂಭಮೇಳದಲ್ಲಿ ನಿಜವಾಗ್ಲೂ ಆಗಿದ್ದೇನು ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಬೆಳಗ್ಗೆ 1 ಗಂಟೆ ಸುಮಾರಿಗೆ ಕೆಲ ವದಂತಿಗಳಿಂದಾಗಿ ಸಂಗಮದಲ್ಲಿ ಜನ ಪ್ಯಾನಿಕ್ ಆಗ್ತಾರೆ ಬ್ಯಾರಿಕೇಡ್ಗಳನ್ನ ಹಾರಿ ದಿಕ್ಕಾಪಾಲಾಗೋಕೆ ಮುಂದಾಗ್ತಾರೆ ಆಗ ಕಾಲ್ತುಳಿತದಂಥ ಪರಿಸ್ಥಿತಿ ಉಂಟಾಗತ್ತೆ ಕೋಟ್ಯಾಂತರ ಭಕ್ತರು ತಾಳ್ಮೆಯಿಂದ ವರ್ತಿಸಿದ್ರೆ ಏನೂ ಆಗ್ತಾ ಇರಲಿಲ್ಲ ಆದರೆ ಯಾವಾಗ ಬ್ಯಾರಿಕೇಡ್ ಹಾರೋದು ಓಡೋದು ಇದೆಲ್ಲ ಮಾಡೋಕೆ ಶುರು ಮಾಡಿದ್ರು ಆಗ ಒಂದಷ್ಟು ಜನ ಕುಸಿದು ಬಿದ್ದು ಗಾಯಗೊಂಡ್ರು ಇನ್ನು ಕೆಲವರು ಪ್ರಾಣ ಬಿಟ್ರು ಅಷ್ಟರಲ್ಲಿ ಯೋಗಿ ಸರ್ಕಾರ ಮತ್ತು ಮಹಾಕುಂಭ ಆಡಳಿತ ಮಂಡಳಿ ಕಾರ್ಯಪ್ರವೃತ್ತವಾಗುತ್ತೆ सभी श्रद्धालु सुन लें यहाँ लेटे रहने से कोई फायदा नहीं है जो सोवत है सो खोवत है उठिए उठिए स्नान करिए और ये आपके सुरक्षित रहने के लिए बहुत आएंगे और भगदड़ मचने की संभावना है आप पहले आ गए हैं तो आपको सबसे पहले अमृत मिल जाना चाहिए सभी श्रद्धालुओं से करबद्ध निवेदन है उठे 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 सोए ना जब सबसे पहले आ गए हैं 50 ಆಂಬ್ಯುಲೆನ್ಸ್ಗಳು ಮತ್ತು ಎನ್ಎಸ್ಜಿ ಕಮಾಂಡೋಗಳು ಕೆಲವೇ ನಿಮಿಷದಲ್ಲಿ ಸ್ಥಳಕ್ಕೆ ತಲುಪಿದ್ದು ಪರಿಸ್ಥಿತಿಯನ್ನು ನಿಯಂತ್ರಿಸಿತು ಹಸಿರು ಕಾರಿಡಾರ್ ಅನ್ನು ತಕ್ಷಣವೇ ನಿರ್ಮಿಸಲಾಯಿತು ನಂತರ ಗಾಯಾಳುಗಳನ್ನು ಕುಂಭಮೇಳದಲ್ಲಿ ನಿರ್ಮಿಸಲಾಗಿದ್ದಂಥ ಆಸ್ಪತ್ರೆಗಳಿಗೆ ಹಾಗೆ ವಿವಿಧ ಆಸ್ಪತ್ರೆಗಳಿಗೆ ಕರೆದೊಯ್ಯಲಾಗುತ್ತೆ ಇತ್ತ ಪ್ರಧಾನಿ ಮೋದಿಜಿ ಕೂಡಲೇ ಯೋಗಿಜಿಗೆ ಕರೆ ಮಾಡಿ ಮಾಹಿತಿ ಪಡ್ಕೊಳ್ತಾರೆ ಅಮಿತ್ ಶಾ ಜಿ ಕೂಡ ಮುಖ್ಯಮಂತ್ರಿ ಯೋಗಿ ಅವರಿಗೆ ಕರೆ ಮಾಡಿ ಕೇಂದ್ರದಿಂದ ಅಗತ್ಯವಿರುವಂಥ ಎಲ್ಲ ಸಹಾಯವನ್ನು ಭರವಸೆ ನೀಡ್ತಾರೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಲೇಬೇಕು ಮಾಹಿತಿ ಪ್ರಕಾರ ಬೆಳಗ್ಗೆ 6 ಗಂಟೆ ಒಳಗೆ ಸುಮಾರು 4.5 ಕೋಟಿ ಭಕ್ತರು ಸ್ನಾನ ಮಾಡಿದ್ದಾರೆ ಅಷ್ಟೊಂದು ಜನ ಸೇರಿರುವಾಗ ಇಂಥ ಕಾಲ್ತುಳಿತ ಸುದ್ದಿ ಕಿವಿಗೆ ಬಿದ್ದು ಭಯಭೀತರಾಗಿದ್ದಿದ್ರೆ ಪರಿಸ್ಥಿತಿಯನ್ನ ಯೋಗಿ ಮೋದಿ ಅಲ್ಲ ಆ ಬ್ರಹ್ಮನಿಂದಲೂ ನಿಭಾಯಿಸೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಯೋಗಿಜಿ ಅದನ್ನ ತುಂಬಾ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ರು ಯೋಗಿಜಿಯ ಫಸ್ಟ್ ರಿಯಾಕ್ಷನ್ ಯಾರು ಭಯಪಡಬೇಡಿ ವದಂತಿಗಳಿಗೆ ಕಿವಿ ಕೊಡಬೇಡಿ ಎಲ್ಲರಿಗೂ ಸ್ನಾನದ ಅವಕಾಶ ಕಲ್ಪಿಸಲಾಗಿದೆ ಅನ್ನೋದು प्रयागराज महाकुंभ में श्रद्धालुजनों की भारी भीड़ है लगभग 8 से 10 करोड़ श्रद्धालु इस समय प्रयागराज के अंदर मौजूद है। कल भी
5.5 करोड़ श्रद्धालुजनों ने महाकुंभ का स्नान किया था। ये जो भारी दबाव श्रद्धालुजनों के कारण और श्रद्धालुओं के संगम नोच पर जाने के कारण वहाँ पर एक बना हुआ है, लेकिन पूरा प्रशासन मौके पे वहाँ मौजूद है। रात्रि को 1 से 2 बजे के बीच में अखाड़ा मार्ग पर, जहाँ पे अखाड़ों के अमृत स्नान के दृश्य से बैरिकेड्स भी किए गए थे, तो बैरिकेड्स को फांद करके आने में कुछ श्रद्धालु गंभीर रूप से घायल हुए हैं। उन्हें तत्काल हॉस्पिटल में पहुंचा करके उपचार आदि की व्यवस्था उनके लिए की गई है। उनमें से कुछ श्रद्धालु गंभीर रूप से घायल हैं। लगातार प्रशासन स्थानीय स्तर पर श्रद्धालुओं की सकुशल स्नान कराने के दृष्टि से रात्रि को कल सायंकाल 6:30-7 बजे से ही मौनी अमावस्या का मुहूर्त प्रारंभ होने के बाद से ही लगातार लगा हुआ है। प्रयागराज में महाकुंभ में श्रद्धालुजनों के सकुशल स्नान करने, अमृत स्नान के लिए देश भर से आए हुए श्रद्धालुजनों की व्यवस्था के लिए, उनके कुशल क्षेम के लिए आदरणीय प्रधानमंत्री जी का प्रातःकाल से ही उनके लगभग 4 बार प्रधानमंत्री जी ने हालचाल लिया है। माननीय गृह मंत्री जी ने, माननीय राष्ट्रीय अध्यक्ष भारतीय जनता पार्टी श्री JP नड्डा जी ने, माननीय गृह मंत्री श्री अमित शाह जी ने भी, और प्रदेश की माननीय राज्यपाल श्रीमती आनंदीबेन पटेल जी ने भी लगातार जानकारी लेकर के सभी के कुशल क्षेम और सकुशल स्नान कराने के बारे में निरंतर रिपोर्ट ले रहे हैं। हम लोगों की प्रातःकाल से ही श्रद्धालुजन जो भी आए हैं वे स्नान कर सकें, इसके लिए यहाँ पे उच्च स्तरीय बैठक भी चल रही है, जिसमें मुख्य सचिव भी हैं, DGP हैं, प्रमुख सचिव गृह हैं, मुख्यमंत्री कार्यालय के अपर मुख्य सचिव के साथ ADG लॉ एंड ऑर्डर के साथ साथ अन्य वरिष्ठ अधिकारीगण मौजूद हैं। प्रयागराज में हालात वर्तमान में नियंत्रण में हैं, लेकिन भीड़ का दबाव बहुत बना हुआ है। ಸೊ ಈಗಲೂ ಅಷ್ಟೇ ಯಾರು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಯಾರೋ ನಿಮ್ಮ ಮನೆಯವರು ಸ್ನೇಹಿತರು ಹೋಗಿರ್ತಾರೆ, ಅವರಿಗೆ ಏನಾಗ್ಬಿಡುತ್ತೋ ಅಂತ ಆತಂಕ ಪಡಬೇಡಿ. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ, ಯಾವುದೇ ತೊಂದರೆ ಆಗೋದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.